ಆದ್ಯ ನ್ಯೂಸ್ನ ಸಮಸ್ತ ವೀಕ್ಷಕರಿಗೂ ಸ್ವಾಗತ. ನಾನು ಸತೀಶ್ ಪವರ್. ರಕ್ತದಾನ ಮಹಾದಾನ ಈ ಕಾರ್ಯಕ್ರಮವನ್ನು ಕುರಿತು ಚನ್ನಗಿರಿಯ ಚನ್ನಮಾಚಿ ಲಯನ್ಸ್ ಕ್ಲಬ್ ಹಾಗೆಯೇ ವಿಶ್ವ ಹಿಂದೂ ಪರಿಷತ್ ವತಿಯಿಂದ ರಕ್ತದಾನ ಶಿಬಿರವನ್ನು ಚನ್ನಗಿರಿ ಪಟ್ಟಣದ ರಾಮ ಮನೋಹರ ಲೋಹಿಯಾ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದ್ದು, ಚನ್ನಗಿರಿಯ ಸಾರ್ವಜನಿಕರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ರಕ್ತದಾನವನ್ನು ಮಾಡುವ ಮೂಲಕ ಮಾನವೀಯತೆಯನ್ನು ಮೆರೆದಿದ್ದಾರೆ. ಚನ್ನಗಿರಿ ಪಟ್ಟಣದ ರಾಮ ಮನೋಹರ ಲೋಹಿಯಾ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದೆ ರಕ್ತದಾನ ಶಿಬಿರದಲ್ಲಿ ಸುಮಾರು 50ಕ್ಕೂ ಹೆಚ್ಚು ಜನ ರಕ್ತದಾನ ಮಾಡಿದರು. ಈ ಕುರಿತು ಡಾಕ್ಟರ್ ಪವಿತ್ರರವರು ಆದ್ಯ ನ್ಯೂಸ್ನೊಂದಿಗೆ ಮಾತನಾಡಿದರು. ಮತ್ತು ನಮ್ಮ ಕೆಮಿಸ್ಟ್ ಚನ್ನಗಿರಿ ತಾಲೂಕಿನ ಎಲ್ಲ ಕೆಮಿಸ್ಟ್ ಅಸೋಸಿಯೇಷನ್ನಿಂದ ಬೃಹತ್ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದೀವಿ. ದಯವಿಟ್ಟು ಎಲ್ಲ ಚನ್ನಗಿರಿಯ ಸುತ್ತಮುತ್ತಲಿನ ಜನ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿ ನಮ್ಮ ಶಿವಮೊಗ್ಗ ರೋಟ್ರಿ ಕ್ಲಬ್ ಅವರು ಬ್ಲಡ್ಡನ್ನು ಕಲೆಕ್ಟ್ ಮಾಡಲಿಕ್ಕೆ ಬಂದಿದ್ದಾರೆ. ಸೊ ನಮಗೆ ಮೇನ್ ಅಡ್ವಾಂಟೇಜ್ ಏನಪ್ಪ ಅಂದರೆ, ನಮ್ಮ ಚನ್ನಗಿರಿ ಭಾಗದ ಜನ ಮ್ಯಾಕ್ಸಿಮಮ್ ರೆಫರಲ್ ಬಂದುಬಿಟ್ಟು ಶಿವಮೊಗ್ಗಕ್ಕೆ ಆಗೋದ್ರಿಂದ, ಸೊ ನಾವು ಈಗ ಬ್ಲಡ್ಡನ್ನು ಡೊನೇಟ್ ಮಾಡಿದರೆ ನಮ್ಮ ಫ್ಯಾಮಿಲಿಯವ್ರಿಗೆ ಅಥವಾ ನಮ್ಮ ಫ್ರೆಂಡ್ಸ್ಗೆ, ನಮ್ಮ ಸುತ್ತಮುತ್ತಲಿನ ಜನಕ್ಕೆ ಯಾರಿಗಾದರೂ ಬ್ಲಡ್ಡಿನ ಅವಶ್ಯಕತೆ ಬಂದಾಗ ನಾವು ಅತ್ಯಂತ ಸುಲಭವಾಗಿ ರಕ್ತವನ್ನು ಯಾವುದೇ ಟೆನ್ಷನ್ಸ್ ಇಲ್ಲದೆ, ಯಾಕಂದರೆ ಇಲ್ಲೊಂದು ಸರ್ಟಿಫಿಕೇಟ್ ಸಹ ಇಶ್ಯೂ ಮಾಡ್ತಿದ್ದಾರೆ. ಆ ಸರ್ಟಿಫಿಕೇಟನ್ನು ಡೋನರ್ಸ್ ರಿಸರ್ವ್ ಆಗಿ ಇಟ್ಕೊಂಡ್ರೆ ಫ್ಯೂಚರಲ್ಲಿ ನಿಮಗೆ ರಕ್ತದ ಅವಶ್ಯಕತೆ ಬಂದಾಗ ನಾವು ಅತ್ಯಂತ ಸುಲಭವಾಗಿ ರಕ್ತದ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಅನುಕೂಲವಾಗುತ್ತೆ. ಹಾಗಾಗಿ ಈ ಒಂದು ರಕ್ತದಾನ ಶಿಬಿರಕ್ಕೆ ತಾವುಗಳೆಲ್ಲ ಆಗಮಿಸಿ ಈ ಕಾರ್ಯಕ್ರಮನ ಯಶಸ್ವಿ ಮಾಡೋದ್ರ ಜೊತೆಗೆ ನಮ್ಮ ಫ್ಯಾಮಿಲಿಯವ್ರಿಗೆ ಬೇಕಾಗಿರೋ ಫ್ಯೂಚರ್ ಒಂದು ಬ್ಲಡ್ಡನ್ನು ನಾವು ರಿಸರ್ವ್ ಮಾಡಲಿಕ್ಕೆ ಇದೊಂದು ಉತ್ತಮ ಅವಕಾಶ ಅಂತ ಹೇಳ್ತೀನಿ. ದಯವಿಟ್ಟು ಎಲ್ಲರೂ ಬನ್ನಿ, ಈ ಕಾರ್ಯಕ್ರಮನ ಯಶಸ್ವಿ ಮಾಡಿ ಅಂತ. ಒಬ್ಬರು ಎಷ್ಟು ಸರಿ ಬ್ಲಡ್ ಕೊಡ್ಬೋದು ಅಂತ? ಒಬ್ಬ ಆರೋಗ್ಯವಂತ ವ್ಯಕ್ತಿ ಅಂದರೆ 18 ವರ್ಷದಿಂದ 60 ವರ್ಷದವರೆಗೆ ಒಳಗೆ ಇರ್ತಕ್ಕಂಥ ಒಬ್ಬ ವ್ಯಕ್ತಿ, ಅವರಿಗೆ ಯಾವುದೇ ಒಂದು ಡಯಾಬಿಟೀಸ್, ಹೈಪರ್ ಟೆನ್ಷನ್ ಇರಬಾರ್ದು, ಮತ್ತು ಸ್ಮೋಕರ್ ಆಗಿರಬಾರ್ದು. ಮಿನಿಮಮ್ 3 days ಆಫ್ ಅಬ್ಸ್ಟಿನೆನ್ಸ್ ಇರಬೇಕು ಆಲ್ಕೋಹಾಲ್ ಮತ್ತು ಸ್ಮೋಕಿಂಗ್ ಇಂದ ಅಂತ ಹೇಳ್ತೀವಿ. ಮತ್ತು ಇವನ್ ಮಹಿಳೆಯರು ಸಹ ಆರೋಗ್ಯವಂತ ಮಹಿಳೆ ಸಹ ರಕ್ತದಾನ ಮಾಡಬಹುದು. 18 ವರ್ಷದ ಮೇಲ್ಪಟ್ಟವರು ಹಿಂಗೆ ನಿಮಗೆ ವೋಟಿಂಗ್ ಪವರ್ ಬರುತ್ತೋ ಅದೇ ರೀತಿ 18 ವರ್ಷ ತುಂಬಿದ ಪ್ರತಿಯೊಬ್ಬರೂ ರಕ್ತವನ್ನು ದಾನ ಮಾಡಲಿಕ್ಕೆ ಎಲಿಜಿಬಲ್ ಇದ್ದಾರೆ. ಸೊ ನಾವಿಲ್ಲಿ ಕೆಲವು ಕ್ರೈಟೀರಿಯಾನ ಟೆಸ್ಟ್ ಮಾಡಿ ನೋಡ್ತೀವಿ. ಅವ್ರದ್ದು HB ಪರ್ಸೆಂಟೇಜು 10 ಮೇಲೆ ಇರಬೇಕು. ಆಮೇಲೆ ಅವರು ಯಾವುದೇ ರೀತಿಯ ಮೆಡಿಕೇಷನ್ಸ್ ಮೇಲೆ ಇರಬಾರ್ದು. ಜೊತೆಗೆ ಅವರು ಮೆನ್ಸ್ಟ್ರುಯೇಟಿಂಗ್ ವುಮೆನ್ಸ್ ಆಗಿದ್ದರೆ ಅವರು ಮೆನ್ಸ್ಟ್ರಲ್ ಸೈಕಲಲ್ಲಿ ಇರಬಾರ್ದು. ಮೆನ್ಸ್ ಆನ್ ಮೆಡಿಕೇಷನ್ ಇರದೇ ಇದ್ದರೆ ತುಂಬ ಒಳ್ಳೆಯದು. ಜೊತೆಗೆ ನಾನ್ ಡಯಾಬಿಟಿಕ್, ನಾನ್ ಸ್ಮೋಕರ್ ಆ್ಯಂಡ್ ನಾನ್ ಹೈಪರ್ಟೆನ್ಸಿವ್ ಆ್ಯಂಡ್ ನಾನ್ ಆಲ್ಕೋಹಾಲಿಕ್ ಇದ್ದರೆ ತುಂಬಾ ಉತ್ತಮವಾದ ರಕ್ತ ಸಂಗ್ರಹಣೆಗೆ ಸಹಕಾರ ಆಗುತ್ತೆ. ಮೇಡಮ್, ಚನ್ನಗಿರಿ ತಾಲೂಕು ಒಳಗಡೆ ಸಾಕಷ್ಟು ಕಡೆ ರಕ್ತದಾನ ಶಿಬಿರ ಮಾಡ್ತಾ ಇದ್ದಾರೆ. ಬಟ್ ಚನ್ನಗಿರಿ ಒಳಗಡೆ ಒಂದು ಬ್ಲಡ್ ಶೇಖರಣೆ ಮಾಡೋಂಥ ಘಟಕ ಸರ್, ಈಗ ಆಲ್ರೆಡಿ ನಮಗೆ ಜನರಲ್ ಚನ್ನಗಿರಿನಲ್ಲಿ ಒಂದು ಮಿನಿ ಸ್ಟೋರೇಜ್ ಬ್ಯಾಂಕ್ ಇದೆ. ಅಂದರೆ ನಾವು ಚಿಟ್ಟೇರಿ ಹಾಸ್ಪಿಟ್ಲಲ್ಲಿ ನಮ್ದು ಏನು ಮೇನ್ ಬ್ಲಡ್ ಬ್ಯಾಂಕ್ ಇದೆ, ಅಲ್ಲಿಂದ ನಮ್ಮ ಚನ್ನಗಿರಿ ಜನರಲ್ ಆಸ್ಪತ್ರೆಗೆ ಬೇಕಾದ ರಿಕ್ವೈರ್ಡ್ ಬ್ಲಡ್ಡನ್ನು ನಾವು ರಿಸರ್ವ್ ಮಾಡೋಂಥ ವ್ಯವಸ್ಥೆ ಆಲ್ರೆಡಿ ಇದೆ. ಅದರಿಂದ ನಾವು ಸಾಕಷ್ಟು ಬೆನಿಫಿಷಿಯರ್ಸಿಗೆ, ಅಂದರೆ ಯಾರಿಗೆ ರಕ್ತದ ಅವಶ್ಯಕತೆ ಇದೆ, ಸ್ಪೆಷಲಿ ಪ್ರೆಗ್ನೆಂಟ್ ವುಮೆನ್ಸು, ಯಾರ್ದೆಲ್ಲ ಡೆಲಿವರಿ ಟೈಮಲ್ಲಿ ಇರ್ತಾರೆ, ಅವ್ರಿಗೆ HB ಕಡಿಮೆ ಇರುತ್ತೆ, ಅದು ಆಲ್ರೆಡಿ ನಾವೀಗ ಬ್ಲಡ್ ಟ್ರಾನ್ಸ್ಫ್ಯೂಷನನ್ನು ಮಾಡ್ತಾ ಇದ್ದೀವಿ ಚನ್ನಗಿರಿನಲ್ಲಿ. ಇಟ್ ಈಸ್ ಗೋಯಿಂಗ್ ಆನ್. ನಾನು ಅದರದ್ದು ಕೆಲವು ಇಲಿಸ್ಟ್ರೇಷನ್ಸ್ ಲಯನ್ಸ್ ಗ್ರೂಪಲ್ಲೆಲ್ಲನೂ ಸರ್ಕ್ಯುಲೇಟ್ ಮಾಡಿದ್ದೀನಿ. ಯಾಕಂದರೆ ಪ್ರೀವಿಯಸ್ಲಿ ಮಾವಿನಕಟ್ಟಲ್ಲಿ ಬ್ಲಡ್ ಕೊಟ್ಟಾಗ ಅಲ್ಲಿಂದ ಕೊಟ್ಟಂಥ ಒಂದು ಡೋನರ್ಸ್ನ ಸರ್ಟಿಫಿಕೇಟ್ನ ಯುಟಿಲೈಸ್ ಮಾಡಿಕೊಂಡು ನಾವು ಸಾಕಷ್ಟು ಜನರಿಗೆ ಬ್ಲಡ್ಡನ್ನು ಕೊಡಿಸಿದ್ದೀವಿ. ಸೊ ಆಗ್ಬೋದು ಮುಂದೆ ಇದು ಮಹಾನಗರ ಪಾಲಿಕೆ ಆಗುತ್ತೆ, ಈಗ ಉನ್ನತ ಮಟ್ಟಕ್ಕೆ ಹೋಗ್ತಾ ಇದೆ. ಚನ್ನಗಿರಿ ಇಸ್ ಫಾಸ್ಟೆಸ್ಟ್ ಗ್ರೋಯಿಂಗ್ ಸಿಟಿ. ಇಲ್ಲೊಂದು ರಕ್ತದ ಒಂದು ಬ್ಲಡ್ ಬ್ಯಾಂಕ್ ಆಗೋದ್ರಲ್ಲೂ ಏನು ತಪ್ಪಿಲ್ಲ. ರೀಸೆಂಟ್ ಫ್ಯೂಚರ್ ಡೇಸಲ್ಲಿ ವಿ ಕ್ಯಾನ್ ಎಕ್ಸ್ಪೆಕ್ಟ್ ದಟ್ ಆಲ್ಸೋ ಇನ್ ಚನ್ನಗಿರಿ. ಮೇಡಮ್, ಈಗ ತುರ್ತು ರಕ್ತ ಬೇಕಾದವರು ಏನಾದ್ರು ನಿಮ್ಮ ನಂಬರ್ ಏನಾರು ಕೊಡ್ತೀರಾ ಕಾಂಟ್ಯಾಕ್ಟ್ ಮಾಡಿ? ಡೆಫಿನೆಟ್ಲಿ. ಒಂದು ನಮ್ಮಲ್ಲಿ ಏನಿದೆ, ವಿ ಹ್ಯಾವ್ ಅ ಟೀಮ್. ನಮ್ಮದು ಲಯನ್ಸ್ ಗ್ರೂಪ್ ಇರ್ಬೋದು, ಮತ್ತು ನಮ್ಮ ಪರ್ಸ್ನಲ್ ಕಾಂಟ್ಯಾಕ್ಟ್ಸ್ಗೆ ಬಂದಾಗ ನಮಗೆ ಅವ್ರು ಕಾಂಟ್ಯಾಕ್ಟ್ ಮಾಡಿದರೆ ರಕ್ತ ಬೇಕು ಅಂತ ಹೇಳ್ಬಿಟ್ಟು ನಾವೇನು ಮಾಡ್ತೀವಿ, ಇದನ್ನು ಬ್ಲಡ್ ಬ್ಯಾಂಕ್ಸ್ಗಳ ಕಾಂಟ್ಯಾಕ್ಟ್ ನಂಬರ್ಸನ್ನು ಕೊಟ್ಟು ಅವ್ರ ಬ್ಲಡ್ ಗ್ರೂಪ್ ಯಾವುದು ಕೇಳಿ ಎಲ್ಲಿ ನಮಗೆ ಅವೈಲಬಿಲಿಟಿ ಇದೆ ನೋಡಿ ರಕ್ತ ಕೊಡಿಸೋಂಥ ವ್ಯವಸ್ಥೆಯನ್ನು ಮಾಡ್ತೀವಿ ಸರ್. ನಂಬರ್ಸ್ ಏನಾರು ಇರ್ತೀರಾ? ಫೋನ್ ನಂಬರ್ಸ್ ನಂದು ನಂಬರು ತೊಗೊಳ್ಬೋದು, ನೀವು ಡಿಸ್ಪ್ಲೇ ಮಾಡಿ ಆಮೇಲೆ ನಂಬರ್. ಆಮೇಲೆ ಲಯನ್ಸ್ ಅವರು ಸಹ ಅವರು ಈ ಇದರಲ್ಲಿ ಸಾಕಷ್ಟು ಸಹಕಾರವನ್ನು ಮಾಡಿದ್ದಾರೆ. ನಮಗೆ ಈ ಥರದ ಬ್ಲಡ್ ಗುಂಪು ಅವಶ್ಯಕತೆ ಇದೆ ಅಂತ ಆಗ್ದಾಗ ಅವರು ಒಂದು ಗ್ರೂಪಲ್ಲಿ
ಯಾರು ಡೋನರ್ಸ್ ಇದ್ದಾರೆ ಮತ್ತು ಅವರಿಗಿರ್ತಕ್ಕಂಥ ಕಾಂಟ್ಯಾಕ್ಟ್, ಈಗ ರೋಟ್ರಿ ಅವರೇ ಬಂದಿದ್ದಾರೆ ಇಲ್ಲೆಲ್ಲ ಹೇಳಿ ಈ ಲಯನ್ಸ್ ಅಸೋಸಿಯೇಷನ್ ಅವರು ಸಹ ಸಾಕಷ್ಟು ಜನರಿಗೆ ಉಚಿತವಾಗಿ ಬ್ಲಡ್ಡನ್ನು ಕೊಡಿಸಿದ್ದಾರೆ. ಸೊ ನಮ್ಮ ನಂಬರ್ಸ್ನ ಇಟ್ಕೊಂಡು ಯಾರಿಗಾದ್ರೂ ನೀಡಿದರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಥ್ಯಾಂಕ್ ಯು.